ಲಾಸ್ಟ್ ವೀಕ್ ನೀವು ಮನೆಯಲ್ಲಿ ಉಳ್ಕೊಂಡಾಗ ಹೇಳ್ತೀರಾ, ಒಂದು ಚಿಕ್ಕ ಮನೆಯಲ್ಲಿದ್ದೆ ನಾನು. ಅಂದರೆ ಬೆಂಗಳೂರಿಗೆ ಬಂದಾಗ ನಾನು ಚಿಕ್ಕ ಮನೆಯಲ್ಲಿದ್ದೆ. ಇಂಥ ಒಂದು ದೊಡ್ಡ ಮನೆಗೆ ಒಂದು ದೊಡ್ಡ ಆಪರ್ಚುನಿಟಿಯನ್ನು ಕೊಟ್ಟಿದೆ ಬಿಗ್ ಬಾಸ್ ಅಂತ ಹೇಳಿದ್ರಿ. ಏನು ಸ್ಪಂದನ ಅವರ ಹಿನ್ನೆಲೆ? ಸ್ಪಂದನ ಕರಿಮಣಿ ಸೀರಿಯಲ್ಗಿಂತ ಬರೋಕ್ಕಿಂತ ಮುಂಚೆ ಏನು ಮಾಡ್ತಿದ್ರು? ಇದೆಲ್ಲ ತಿಳ್ಕೊಳ್ಳೋದಕ್ಕೆ ನಿಮ್ಮ ಅಭಿಮಾನಿಗಳಿಗೆ ಕುತೂಹಲ ಇದ್ದೇ ಇರುತ್ತೆ. ಹಾಗಾಗಿ ಕರಿಮಣಿ ಸೀರಿಯಲ್ ಬಂದಿದ್ದು ಹೇಗೆ ನೀವು? ಅದಕ್ಕಿಂತ ಮುಂಚೆ ನೀವೇನು ಮಾಡ್ತಿದ್ರಿ? ಅಂದರೆ ನನ್ನ ಆ್ಯಕ್ಚುಲಿ ಬೇಸಿಕ್ಲಿ ಮೈಸೂರು ನನ್ನದು ನೇಟಿವ್ ಪ್ಲೇಸು. ನಂಗೆ ಎವ್ರಿ ಟೈಮ್ ಇಲ್ಲಿ ಸೀರಿಯಲ್ ಸೈನ್ ಮಾಡಬೇಕಾದ್ರೆ ಅವ್ರು ಹೇಳ್ತಿದ್ರು ಸೀರಿಯಲ್ ಟೈಮಿಂಗ್ಸಿಗೆಲ್ಲ ನೀವು ಅಡ್ಜಸ್ಟ್ ಆಗಬೇಕು. ಸೊ ಅದು ಇನಿಷಿಯಲಿ ನಂಗೆ ತುಂಬ ಕಷ್ಟ ಆಯಿತು. ಬಿಕಾಸ್ ನಂಗೆ ಬ್ಯಾಕಪ್ಗೆ ಅಂತ ಏನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಆ ಥರ ಇದ್ದಾಗ ಈಗ ಒಂದು ರೆಂಟೆಡ್ ಪ್ಲೇಸ್ ತೊಗೋಬೇಕು ಅಂದ್ರೂ ಒಂದು ಅಡ್ವಾನ್ಸ್ ಪೇ ಮಾಡಬೇಕು, ಇನ್ನೊಂದಕ್ಕೆ ಪೇ ಮಾಡಬೇಕು. ಅದರ ಯೋಚನೆಯಲ್ಲಿ ನನ್ನ ಫ್ರೆಂಡ್ಸ್ ಮನೇಲಿ, ರಿಲೇಟಿವ್ಸ್ ಮನೆಯಲ್ಲ ಇರೋಕ್ಕೆ ಶುರು ಮಾಡಿದೆ. ನಂಗೆ ಆ ಮೂಮೆಂಟಿಗೆ ಐ ಗಾಟ್ ಸೋ ಎಮೋಷ್ನಲ್. ನಾನು ಗ್ರೇಟ್ಫುಲ್ ಆಗಿರಬೇಕು ಲೈಫಿಗೆ. ಆವತ್ತಿಗೆ ಆ ಥರ ಅವ್ರ ರಿಲೇಟಿವ್ಸ್ ಮನೇಲಿ ಇಲ್ಲಿ ಮನೆ ಹುಡ್ಕೋದು, ಆ ಪ್ರಾಸೆಸ್ಸಲ್ಲಿ ಇದ್ದಿದ್ದು ನಾನು ಇವತ್ತಿಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ನಂಗೆ ಸಿಕ್ಕಿದೆಯಲ್ಲ ಇಲ್ಲಿ. ಆ್ಯಂಡ್ ಸೋ ಮೆನಿ ಡೇಸ್ ನಾನಿದ್ದೆ ಮನೆ ಒಳಗಡೆ. ಇಟ್ಸ್ ಬಿಕಾಸ್ ಆಫ್ ಎಲ್ಲರೂ ಜನಗಳಿಂದ ಅದು ಆ ಒಂದು ಗ್ರ್ಯಾಟಿಟ್ಯೂಡ್ ನಂಗೆ ತುಂಬ ಆ ಮೂಮೆಂಟಿಗೆ ಫೀಲ್ ಆಯಿತು. ಹೌದು, ಬಿಗ್ ಬಾಸ್ ಮನೇಲಿ ಎಷ್ಟೇ ಟ್ರಿಗರ್ ಮಾಡಿದ್ರು, ಅವರೆಷ್ಟೇ ಸಿಚುವೇಶನ್ಗಳಿಗೆ ಬಂದರೂ ಸಹ ನೀವು ಕೆಲವೊಂದು ಸಲ ಜಗಳ ಆಡಿದ್ದೀರಾ. ಅದು ಬಿಟ್ಟು ನಿಮ್ಮ ಒಂದು ತನವನ್ನು, ನಿಮ್ಮ ವ್ಯಕ್ತಿತ್ವವನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಬಹಳ ಚೆನ್ನಾಗಿ ಸಾಫ್ಟಾಗೇ ಆಟವನ್ನು ಆಡಿದ್ದೀರಾ. ಇನ್ನು ಫೈನಲ್ಲಿಗೆ ಬರೋದಾದರೆ, ಫೈನಲಲ್ಲಿ ಈ ಸಲ ತುಂಬ ಜನ ಹೇಳ್ತಿದ್ದಾರೆ ಯಾರು ಹೆಣ್ಮಕ್ಳು ಶ್ರುತಿಯವ್ರನ್ನ ಬಿಟ್ಟು ಹೆಣ್ಮಕ್ಳು ಯಾರೂ ಗೆದ್ದಿಲ್ಲ, ಅಶ್ವಿನಿ ಅವ್ರು ಗೆದ್ದೇ ಗೆಲ್ತಾರೆ. ತುಂಬ ಟಫ್ ಅಂದರೆ ಫಿಸಿಕಲಿನೂ ಕೂಡ ಒಳ್ಳೆ ಕಂಟೆಸ್ಟೆಂಟ್. ಮತ್ತು ಅವರು ಎಲ್ಲವನ್ನ ಮೆಟ್ಟು ನಿಂತು ಏಕಾಂಗಿಯಾಗಿ ಹೋರಾಡಿದ್ದಾರೆ ಇಷ್ಟು ದಿನಗಳ ಕಾಲ. ಅಷ್ಟೊಂದು ಜಗಳಗಳನ್ನ ಬೇರೆ ಯಾರಾದರೂ ಆಗಿರೋ ಅಷ್ಟೊಂದು ತಡ್ಕೊಳ್ಳೋಕೆ ಚಾನ್ಸೇ ಇರಲಿಲ್ಲ. ಈ ಥರ ಎಲ್ಲ ಟಾಕ್ಸ್ ಇದೆ. ಈ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಅವರು ಟಾಪಿಗೆ ಬರ್ತಾರೆ, ಗೆಲ್ತಾರೆ ಅಂತ ಅನ್ಸತ್ತಾ? ಇಲ್ಲ, ನನಗೆ ಅನಿಸಲ್ಲ. ಯಾಕೆಂದರೆ ನಾನು ಬಿಗ್ ಬಾಸ್ನ ನೋಡೋದು ವ್ಯಕ್ತಿತ್ವದ ಆಟ ಅಂತಾನೆ. ಸೊ ಅವ್ರು ತಪ್ಪು ಮಾಡಿ ಅದು ಸರಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿರ್ಬೋದು. ಅದು ಅವ್ರು ಫೇಸ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರು ಫೇಸ್ ಮಾಡೋ ಸಿಚುಯೇಷನ್ನು ಅವರೇ ತಂದ್ಕೊಂಡ್ರು ಅಂತ ಅನಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ವೀಕ್ಸಲ್ಲಿ ಆಗಿರ್ಬೋದು, ಕೆಲವು ಪದ ಬಳಕೆ ಅಂತ ಏನು ಹೇಳ್ತಾರೆ ಬೇರೆಯವ್ರಿಗೆ, ಅದೆಲ್ಲ ಅವರು ಮಾಡಿದ್ರು. ಆ್ಯಂಡ್ ಇವಾಗ ರೀಸೆಂಟಾಗಿ ಪ್ರೀವಿಯಸ್ ವೀಕ್ ಅಂತ ತೊಗೊಂಡಾಗ್ಲೂ ವೀಕೆಂಡಲ್ಲಿ ಇವಾಗ ರಾಶಿಕಾ ಪಂಚ್ ಮಾಡುವಾಗ ಒಂದಷ್ಟು ಸ್ಟೇಟ್ಮೆಂಟ್ಸ್ ಮಾಡೋದಾಗಿರ್ಬೋದು. ಹೌದು, ಅವ್ರು ಸರಿ ಹೋಗಿದ್ದಾರೆ, ನಾನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅವ್ರಿಗೆ ಹೇಗೆ ಪದ ಬಳಕೆ ಅಥವಾ ಏಕವಚನ ಮಾಡೋದು ತಪ್ಪು ಅಂತ ಅಷ್ಟು ಹೇಳುವಾಗ ಅವರು ಅದೆಲ್ಲ ಮಾಡಬಾರ್ದಿತ್ತು ಅನಿಸುತ್ತೆ. ಅದು ಕೂಡ ಅವ್ರ ವ್ಯಕ್ತಿತ್ವನೇ ಅಲ್ವಾ ಅಂತ ಅನಿಸುತ್ತೆ. ಬಟ್ ಅವ್ರದ್ದೊಂದು ಹೋಗ್ಬಿಟ್ಟು ಮಾತಾಡಿಸ್ತಾರೆ, ಮತ್ತು ಏನಾಯಿತು ಅಂತ ಕೇಳ್ತಾರೆ, ಅದೆಲ್ಲ ಹೌದು. ಬಟ್ ಗೆಲ್ತಾರೆ ಅಂತ ಅನ್ಸಲ್ಲ ನನಗೆ. ಓಕೆ, ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಮತ್ತು ಧನುಷ್ ಅವರು ಹಾಗೂ ಕಾವ್ಯ ಅವರ ಫ್ರೆಂಡ್ಶಿಪ್ ತುಂಬಾ ಎಂಟರ್ಟೈನ್ ಮಾಡ್ತು ಜನಗಳನ್ನ. ಸೊ ಇನ್ಷಿಯಲ್ ಡೇಸ್ ನೀವೆಲ್ಲ ಅಷ್ಟೊಂದು ಕ್ಲೋಸ್ ಇರಲಿಲ್ಲ, ಬರ್ತಾ ಬರ್ತಾ ತುಂಬ ಬಾಂಡಿಂಗ್ ಬೆಳೀತು. ಹೇಗೆ ಆ ಒಂದು ಬಾಂಡಿಂಗ್ ನಿಮ್ಮ ಕಾವ್ಯ ಮತ್ತು ಧನುಷ್ ಮಧ್ಯೆ ಬೆಳೆದಿದ್ದು? ಅದರಲ್ಲೂ ಧನುಷ್ ಅವ್ರ ಜೊತೆ ನಿಮ್ಮ ಜೊತೆ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು. ಏನು ಹೇಳ್ತೀರಾ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ? ಅಂದರೆ ನನಗೆ ಎಲ್ಲೋ ನಮ್ಮ 3 ಜನದ ಸ್ಪೇಸ್ ಏನಿತ್ತು, ಅಂದರೆ ಮೊದಲೇ ನೀವು ಪರಿಚಯ ಕ್ಲೋಸ್ ಇದ್ರಾ? ಕ್ಲೋಸ್ ಇರಲಿಲ್ಲ. ಅಂದರೆ ನಾವು ಯಾವ್ದಾದ್ರು ಇವೆಂಟ್ ಅಲ್ಲಿ ಇಲ್ಲಿ ಸಿಕ್ಕಿದ್ವಿ, ನಮಗೆ ಗೊತ್ತಿತ್ತು. ಕಾವ್ಯ ಅಷ್ಟು ಪರಿಚಯನೇ ಇರಲಿಲ್ಲ. ಓಕೆ, ಧನು ಗೊತ್ತಿತ್ತು ನನಗೆ, ಬಟ್ ವಿ ವರ್ ನಾಟ್ ಫ್ರೆಂಡ್ಸ್. ಆದರೆ ಮನೆಯಲ್ಲಿ ಒಂಥರ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ, ಅಥವಾ ಫ್ರೆಂಡ್ಶಿಪ್ ಅಂದ ತಕ್ಷಣ ನಾನು ಹೇಳಿದಕ್ಕೆಲ್ಲ ಹೂ ಅನ್ನೋರು ಬೇಕು ಅಂತ ಆದರೆ ಅದು ಫ್ರೆಂಡ್ಶಿಪ್ ಆಗಲ್ಲ. ಹೌದು, 2 ಥರ ಒಪಿನಿಯನ್ಸನ್ನು ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಆ ಸ್ಪೇಸ್ ಕ್ರಿಯೇಟ್ ಆಗಿದ್ದು ನಮ್ಮ 3 ಜನದ ಮಧ್ಯ. ಫನ್ ಮಾಡ್ತಿದ್ವಿ, ರೇಗಿಸ್ತಿದ್ವಿ, ಕಾಲೆಳಿತಿದ್ವಿ. ಅದ್ರ ಜೊತೆಗೆ ಏನಾದ್ರು ಒಂದು ಸೀರಿಯಸ್ ಟಾಪಿಕ್ ನನ್ನ ಬಗ್ಗೆ ಅವ್ರು ಹೇಳಬೇಕಾಗಿರಲಿ, ಅಥವಾ ನಾನು ಧನು ನಾಮಿನೇಟ್ ಮಾಡಿದಾಗಿರಲಿ, ಅದೊಂಥರ ಪ್ರಾಕ್ಟಿಕಲ್ ಆಗೇ ಇತ್ತು. ಯಾಕೆ, ಏನು, ಅವ್ನ ಸ್ಟ್ಯಾಂಡ್ ಏನು, ನನ್ನ ಸ್ಟ್ಯಾಂಡ್ ಏನು, ಕಾವ್ಯನ ಸ್ಟ್ಯಾಂಡ್ ಏನು, ಅದೆಲ್ಲ ಡಿಸ್ಕಷನ್ಸ್ ಆಗ್ತಿತ್ತು. ಸೊ ಆ ಪ್ರಾಕ್ಟಿಕಲ್ ಝೋನ್ ಇದ್ದಿದ್ರಿಂದನೇ ಆ ಮನೇಲಿ ಆ ಫ್ರೆಂಡ್ಶಿಪ್ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಹೇಳ್ತಾ ಇದ್ರು. ಬಟ್ ಲಾಸ್ಟ್ ವೀಕಲ್ಲಿ ಫ್ಯಾಮಿಲಿ ರೌಂಡಲ್ಲಿ ಕಾವ್ಯ ಅವ್ರ ಮನೆಯವರು ಬರ್ತಾರೆ, ಅವರು ಪರ್ಸ್ನಲ್ ಆಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾರೆ, ನಾನು ಹೇಗೆ ಆಟ ಆಡ್ತಿದ್ದೀನಿ ಈ ಬಗ್ಗೆ ಎಲ್ಲ ಕೇಳ್ತಾರೆ. ಸೊ ಬಿಗ್ ಬಾಸ್ ಕೂಡ ವಾರ್ನಿಂಗ್ ಮಾಡ್ತಾರೆ, ಆದರೂ ಅವರು ಕೇಳೋದಿಲ್ಲ, ಮಾತನ್ನ ಮುಂದುವರಿಸ್ತಾರೆ. ಸೊ ಈ ಬಗ್ಗೆ ಕಾವ್ಯ ಅವರು ಇಲ್ಲ ನನ್ನಿಂದ ತಪ್ಪಾಯಿತು ಅಂತ ಅಂದರೆ ಪೂರ್ತಿಯಾಗಿ ಒಪ್ಕೊಳ್ಳೋದೇ ಇಲ್ಲ.
ಅವರು ನಾನು ಫ್ಲೋ ಅಲ್ಲಿ ಬಂದ್ಬಿಡ್ತು ಅಂತ ಹೇಳ್ತಾರೆ. ನೆನ್ನೆ ಸುದೀಪ್ ಸರ್ ಮಾತಾಡುವಾಗಲೂ ಕೂಡ ಹಂಗೆ ಹೇಳ್ತಾರೆ, ಕ್ಯಾಶುವಲ್ ಆಗಿ ಮಾತಾಡಕ್ಕೆ ಹೋದೆ ಅದು ಹಂಗೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ನೀವು ಹೇಳಿದ್ರಾ ಇಲ್ಲ ನೀನು ತಪ್ಪು ಮಾಡಿದ್ದು, ಇದು ಮಾಡಬಾರ್ದಿತ್ತು, ಹಿಂಗೆ ಕೇಳಬಾರ್ದಿತ್ತು ಅಂತ ನೀವು ಫ್ರೆಂಡ್ ಆಗಿ ನೀವು ಕೇಳಿದ್ರಾ? ಅದು ನಮಗೇನಾಯಿತು, ವಿಡಿಯೋ ನಾವು ನೋಡಿರಲಿಲ್ಲ. ಏನಾಯಿತು ಅಂದಾಗ ನನ್ನ ಜೊತೆನೂ ಅವಳು ಹೇಳಿರ್ತಾಳೆ, ಬಿಗ್ ಬಾಸ್ ವಾಯ್ಸ್ ಇದು ಐ ಥಿಂಕ್ ರೆಕಾರ್ಡೆಡ್ ಅನಿಸುತ್ತೆ, ಪ್ಲೇ ಆಗ್ತಿದೆ ಅಷ್ಟೇ, ಯಾರಿಗೂ ಹೇಳ್ತಿಲ್ಲ, ನಮಗೂ ಒಂದು ವಾರ್ನಿಂಗ್ ಅಷ್ಟೇ ಅಂತ. ಸೊ ಅವಳು ಅವ್ರ ಮನೆಯವ್ರು ಬಂದಾಗ ಪ್ಲೇ ಆದಾಗಲೂ ಅದನ್ನೇ ಹೇಳಿಬಿಡ್ತಾಳೆ. ಅದು ಅವ್ರ ಮನೆಯವ್ರಿಗೆ ಹೇಳಿ ಕಳಿಸಿದ್ಮೇಲೆ ನಾನು ಲೈಟಾಗಿ ತೊಗೊಂಡ್ಬಿಟ್ಟೆ, ಅದಕ್ಕೋಸ್ಕರ ಬಿಗ್ ಬಾಸ್ ಹೇಳಿದ್ರೇನೋ ಅಂತ. ಬಟ್ ಅಷ್ಟಕ್ಕೆ ಕಳಿಸಿರಲ್ಲ ಕಾವು, ಏನಾದ್ರು ಕೇಳಿದ್ಯಾ ಯೋಚನೆ ಮಾಡು ಅಂದಾಗ PR ನೀನೇ ಹ್ಯಾಂಡಲ್ ಮಾಡ್ತಿದ್ಯಾ ಅಂತ ಕೇಳಿದೆ, ಅದು ಒಂದೇ ಕೇಳಿದ್ದು ಅಂತ ಹೇಳ್ತಾಳೆ. ಸೊ ಅಂದರೆ ಅವಳು ಫ್ಲೋ ಅಲ್ಲೇ ಕೇಳಿಲ್ಲ, ಅಲ್ಲಿ ನಮಗೆ ಒಳಗಡೆ ಗೊತ್ತಾಗಲ್ಲ ಆ್ಯಕ್ಚುಲಿ ಏನು ಹೊರಗಡೆದು ಯಾವ್ದು ಕೇಳಬೇಕು ಕೇಳಬಾರ್ದು. ಬಟ್ ಅದು ತಪ್ಪು, ಅದನ್ನು ಕೇಳಬಾರ್ದಿತ್ತು ಅಂತಲೇ ಹೇಳಿರ್ತೀವಿ. ಬಟ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗೋದು, ಅಂದರೆ ಅವ್ರಿಗೆ ಮತ್ತೆ ನಾನು ಹೇಗಿದೆ ನಮ್ಮಿಬ್ರು ಒಂದು ಬಾಂಡಿಂಗು, ನಾವು ಆಟ ಆಡ್ತಿರೋದು ಹೇಗಿದೆ ಅದನ್ನೆಲ್ಲ ಡೈರೆಕ್ಟಾಗಿ ಕೇಳಿರ್ತಾರೆ ಕಾವ್ಯ ಅವರು. ಅಷ್ಟು ಡಿಸ್ಕಷನ್ ಮಾಡಬಾರ್ದಿತ್ತು ಅಂತ ಫಸ್ಟ್ ಎಪಿಸೋಡ್ ಆದಮೇಲೆ, ಐ ಮೀನ್ ಅದಾಗಿದ್ದು ಸಂಡೇ ಎಪಿಸೋಡ್ ಆದಮೇಲೆ ನಾನು ಹೊರಗೆ ಬರ್ತೀನಿ, ಬಟ್ ಸ್ಯಾಟರ್ಡೆ ಎಪಿಸೋಡ್ ಆದಮೇಲೆ ನಾನು ಅವಳ ಹತ್ರ ಅದನ್ನು ಮಾತಾಡಿರ್ತೀನಿ. ಬಟ್ ಆ ಇನ್ಸಿಡೆಂಟ್ ಆದಮೇಲೆ ಅವ್ರು ತುಂಬಾನೇ ಡಲ್ ಆದರು, ಆಟದಲ್ಲೂ ಡಲ್ ಆಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ನೋಡೋದವ್ರಿಗೂ ಕೂಡ ಹಂಗೆ ಅನಿಸ್ತಿದೆ ಆ ಒಂದು ಇನ್ಸಿಡೆಂಟ್ ಆದಮೇಲೆ? ಇದ್ದಾಗ ಹಂಗೆ ಅನಿಸ್ಲಿಲ್ಲ ಆ್ಯಕ್ಚುಲಿ. ಅವಳೇನೋ ಡಲ್ ಆಗಿದ್ದಾಳೆ ಅಥವಾ ಅವ್ಳು ಕೊಟ್ಟಿದ್ದು ನಂಗೆ ವೀಡಿಯೋನೂ ನೋಡಿಲ್ದೇ ಇರೋ ಕಾರಣ ಅವಳು ಗೇಮ್ ಏನೋ ಚೇಂಜ್ ಮಾಡಿಕೊಂಡ್ಲು ಅಂತ ಅನಿಸ್ಲಿಲ್ಲ. ಅವಳು ಯಾವಾಗಲೂ ಕಾನ್ಸ್ಟೆಂಟಾಗಿ ಅವಳು ಏನೋ ಒಂದು ಪ್ಯಾಟರ್ನ್ನ ಬ್ರೇಕ್ ಮಾಡಬೇಕು, ನನ್ನ ಪರ್ಸ್ನಾಲಿಟಿ ಏನು ಗೊತ್ತಾಗಬೇಕು ಅನ್ನೋದು ತುಂಬ ಫೈಟ್ ಮಾಡಿದ್ದಾಳೆ ಅವಳು. ಅದಕ್ಕೆ ನಾನು ಹೇಳಿದ್ದು ಪ್ರಾಬಬ್ಲಿ ಅದೊಂದು ಸ್ಮಾಲ್ ಮಿಸ್ಟೇಕಿಂದ ಟಾಪ್ 5 ಬರೋದು ಮಿಸ್ ಆಗೋಗುತ್ತೇನೋ ಅವಳಿಗೆ ಅನ್ನೋದು ಒಂದು ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.